ತಿರುಪತಿ ತಿರುಮಲ ದೇಗುಲದಲ್ಲಿ ಶಾಂತಿ ಹೋಮ ಅಂತ್ಯವಾಗಿದೆ. ಮೊದಲು ಶಾಂತಿ ಹೋಮ, ನಂತರ ವಾಸ್ತು ಹೋಮ. ತಿಮ್ಮಪ್ಪನ ಗರ್ಭಗುಡಿ ಸೇರಿದಂತೆ ದೇಗುಲದ ಸುತ್ತ ಪಂಚಗವ್ಯ ಸಂಪ್ರೋಕ್ಷಣೆ ಆಯಿತು. ಏನು ಈ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಿತವಾಗಿದೆ ಅನ್ನೋ ವಿಚಾರ ಇತ್ತು. ತಿಮ್ಮಪ್ಪನ ಗರ್ಭಗುಡಿ ಸೇರಿದ ಹಾಗೆ ದೇಗುಲದ ಅರ್ಚಕರು ಸಂಪ್ರೋಕ್ಷಣೆ ಮಾಡಿದ್ದಾರೆ. ತುಪ್ಪ ಬಳಸ್ತಿದ್ದ ಎಲ್ಲಾ ಜಾಗದಲ್ಲಿ ಕೂಡ ಪಂಚಗವ್ಯ ಸಂಪ್ರೋಕ್ಷಣೆ ಆಗಿದೆ. ಅನ್ನ ಪ್ರಸಾದ ತಯಾರಾಗುವಂತಹ ಸ್ಥಳ, ಲಡ್ಡು ತಯಾರಾಗುವಂತಹ ಸ್ಥಳ, ಎಲ್ಲಾ ಕಡೆಯಲ್ಲೂ ಕೂಡ ಸಂಪ್ರೋಕ್ಷಣೆಯನ್ನು ನೆರವೇರಿಸಿದ್ದಾರೆ ಅರ್ಚಕರು. ಸೊ ತಿರುಪತಿ ತಿರುಮಲ ದೇಗುಲದಲ್ಲಿ ಶಾಂತಿ ಹೋಮ ಅಂತ್ಯ ಆಗಿದೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಮೊದಲು ಶಾಂತಿ ಹೋಮ, ನಂತರ ವಾಸ್ತು ಹೋಮವನ್ನು ಮಾಡಲಾಗಿದೆ. ಸೊ ತಿಮ್ಮಪ್ಪನ ಗರ್ಭಗುಡಿ ಸೇರಿದ ಹಾಗೆ ದೇಗುಲದ ಸುತ್ತ ಪಂಚಗವ್ಯವನ್ನು ಸಂಪ್ರೋಕ್ಷಣೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದ ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇದೆ. ಹೀಗಾಗಿ ಆ ದೋಷ ಪರಿವಾರಣೆಗಾಗಿ ಇವತ್ತು ಶಾಂತಿ ಹೋಮವನ್ನು ನಡೆಸ್ತಾ ಇತ್ತು. ಈ ಒಂದು ಶಾಂತಿ ಹೋಮ ಈಗಷ್ಟೇ ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಈ ಒಂದು ಶಾಂತಿ ಹೋಮ ನಡೆಸ್ತಾ ಇತ್ತು. ರಾಮಕೃಷ್ಣ ದೀಕ್ಷಿತ್ ಅವರ ನೇತೃತ್ವದಲ್ಲಿ ತಿರುಮಲ ದೇವಸ್ಥಾನದ 8 ಪ್ರಧಾನ ಅರ್ಚಕರು ಸೇರಿದಂತೆ ಆಗಮ ಸದಸ್ಯರು, ಸಲಹಾ ಸದಸ್ಯರು 3 ಜನ ಸೇರಿದಂತೆ ಈ ಒಂದು ಹೋಮವನ್ನು ಮಾಡಿದ್ರು. ಇದರಲ್ಲಿ ಜಿಯರ್ಗಳ ಪರಿವೀಕ್ಷಣೆಯಲ್ಲಿ ಮಾಡಲಾಯಿತು. ಜಿಯರ್ ಅಂದರೆ ಈ ಒಂದು ಎಕ್ಸಾಮ್ನಲ್ಲಿ ಪರಿವೀಕ್ಷಣಾಗಾರ ಏನಿರ್ತಾರೆ 6 ಮಾದರಿಯಲ್ಲಿ ಅವರು ಕೂಡ ಇದನ್ನು ಯಾವ ರೀತಿ ಹವನ ಮಾಡ್ತಾರೆ, ಯಾವುದೇ ರೀತಿ ತಪ್ಪಾಗದಂತೆ ನಡೆಸಲಿ ಹೋಮ ಅನ್ನೋ ರೀತಿಯಲ್ಲಿ ಅವರು ಮುಂದೆ ನಿಂತು ಆ ಒಂದು ಹೋಮವನ್ನು ನೆರವೇರಿಸಿದರು. ಆ ಒಂದು ಶಾಂತಿಯ ಹೋಮ ಈಗ ಪೂರ್ಣಗೊಂಡಿದೆ. ಆ ಒಂದು ಶಾಂತಿಯ ಹೋಮಕ್ಕೆ ಸಂಕಲ್ಪ ಮಾಡಿದಂಥ TTDಯ ಶ್ಯಾಮಲಾರಾವ್ ಅವರು ಕೂಡ ಈಗ ಪೂಜೆ ನೆರವೇರಿಸಿದ್ದಾರೆ. ಜೊತೆಗೆ ಇಲ್ಲಿ ಸುತ್ತಮುತ್ತಲೂ ಕೂಡ ಎಲ್ಲವನ್ನು ಕೂಡ ಶುದ್ಧಿ ಕಾರ್ಯ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ದೇಗುಲದ ಮುಂಭಾಗದಲ್ಲಿ ಈ ಒಂದು ಶುದ್ಧಿ ಕಾರ್ಯ ನಡೀತಾ ಇರುವಂಥದ್ದು. ಯಾಕಂದರೆ ಶಾಂತಿ ಹೋಮದ ಮೂಲಕ ಕೋಟ್ಯಾಂತರ ಭಕ್ತರಲ್ಲಿ ಒಂದು ಮತ್ತೆ ನಂಬಿಕೆಯನ್ನು ತರಬೇಕು. ಲಡ್ಡುವಿನ ಪ್ರಸಾದದಲ್ಲಿ ದನದ ಮಾಂಸದ ಫ್ಯಾಟು ಮತ್ತು ಹಂದಿ ಮಾಂಸದ ಫ್ಯಾಟ್ ಇದೆ ಅನ್ನೋ ಒಂದು ಆತಂಕದ ಹಿನ್ನೆಲೆಯಲ್ಲಿ ಆ ಒಂದು ದೋಷ ನಿವಾರಣೆಗಾಗಿ ಆ ಒಂದು ಪ್ರಾಯಶ್ಚಿತ್ತ ಫಲವಾಗಿ ಇವತ್ತು ದೇಗುಲದಲ್ಲಿ ಶಾಂತಿ ಹೋಮ ನೆರವೇರಿಸಲು, ಅದಾದ ಬಳಿಕ ಅಂತಿಮವಾಗಿ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಈ ಒಂದು ತುಪ್ಪವನ್ನು ಬಳಸಲಾಗ್ತಾ ಇತ್ತು, ಅನ್ನ ಪ್ರಸಾದದಲ್ಲಿ ಬಳಸಲಾಗ್ತಾ ಇತ್ತು, ಜೊತೆಗೆ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗ್ತಾ ಇತ್ತು, ಉಗ್ರಾಣದಲ್ಲಿ ಪದಾರ್ಥಗಳು ಏನೇನಿದ್ವು ಅಲ್ಲೆಲ್ಲವನ್ನೂ ಕೂಡ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅದಕ್ಕೆ ಅಂತಿಮ ಪರಿವಿಧಿ ಅಂತಾರೆ. ಅಲ್ಲಿ ಮಾಡಿದ ತಕ್ಷಣ ಎಲ್ಲವೂ ಕೂಡ ಈ ಒಂದು ನಿವಾರಣೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕುಂಭ ಪ್ರೋಕ್ಷಣ ನೆರವೇರಿಸುವಂಥದ್ದು. ಈಗಾಗಲೇ ಎಲ್ಲ ಕಡೆ ಕುಂಭ ಪ್ರೋಕ್ಷಣ ಕೂಡ ಮುಗಿಸಿರುವಂಥದ್ದು. ಆ ಒಂದು ಈಗೇನು ಶಾಂತಿ ಹೋಮ ಮಾಡಿದ್ರು ಆ ಒಂದು ಹೋಮದಲ್ಲಿ ಇಟ್ಟಂಥ ಬಳಸಿದಂಥ ಪದಾರ್ಥಗಳನ್ನು ತಂದು ಶ್ರೀವಾರಿ ಅಂದರೆ ಸಾಕ್ಷಾತ್ ಶ್ರೀ ವೆಂಕಟೇಶ್ವರನ ಪಾದದ ಮುಂದೆ ಇಡ್ತಾರೆ. ಆ ಒಂದು ಪದಾರ್ಥಗಳನ್ನು ಮುಂದೆ ಇಟ್ಟ ಬಳಿಕ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲಿ ಅದನ್ನು ಈಗ ಅನ್ನಪ್ರಸಾದದಲ್ಲಿ, ಲಡ್ಡು ಪ್ರಸಾದ ಅದನ್ನು ಬಳಸುವಂಥ ಕೆಲಸ ಮಾಡ್ತಾರೆ. ಅಂತಿಮವಾಗಿ ಕುಂಭ ಪ್ರೋಕ್ಷಣ ಮಾಡುವ ಮೂಲಕ ಈ ಒಂದು ಶಾಂತಿ ಹೋಮ ಪೂರ್ಣಗೊಳ್ಳುತ್ತೆ. ಕೋಟ್ಯಾಂತರ ಭಕ್ತರಲ್ಲಿ ಏನೋ ಒಂದು ಗೊಂದಲ ಇತ್ತು, ಅದಕ್ಕೆ ತೆರೆ ಹೇಳುವಂಥ ಕೆಲಸ ಮಾಡಲಾಗ್ತಾ ಇದೆ. ದೋಷ ಪರಿವಾರಣೆ ಮಾಡುವಂಥ ಕೆಲಸವನ್ನು ಇವತ್ತು TTD ವತಿಯಿಂದ ಮಾಡಿರುವಂಥದ್ದು. ಇದಕ್ಕೆ ಸಂಕಲ್ಪ ತೊಟ್ಟಂತಹ ಶ್ಯಾಮಲಾರಾವ್ ಅವರು, ಅಂದರೆ TTDಯ EO ಆಗಿರುವಂತಹ ಶ್ಯಾಮಲಾರಾವ್ ಅವರು ಈಗಷ್ಟೇ ಪೂಜೆ ನೆರವೇರಿಸಿ ಅದಕ್ಕೆ ಕಂಪ್ಲೀಟಾಗಿ ಈ ಒಂದು ಹೋಮದ ಮೂಲಕ, ಶಾಂತಿ ಹೋಮದ ಮೂಲಕ ಇದಕ್ಕೆ ಬಂದಂತಹ ಕಳಂಕ ದೋಷ ನಿವಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.